ನಿಮ್ಮ ಹೆಸರು? ಕೃಷ್ಣ ಅಂತ. ಯಾವರು? ಬಸವಪುರ. ಓಕೆ. ಡೆವಿಲು 11ನೇ ತಾರೀಕು ರಿಲೀಸ್ ಆಯ್ತೈತೆ, ಮತ್ತು ಟ್ರೈಲರ್ ರಿಲೀಸ್ ಆಗೈತೆ ಆಲ್ರೆಡಿ. ಹೇಗಿತ್ತು ಟ್ರೈಲರು? ಟ್ರೈಲರ್ ಮಾತ್ರ ತುಂಬ ಅದ್ಭುತವಾಗಿದೆ ಸರ್. ನಾವು ಏನು ಅಂದ್ಕೊಂಡಿದ್ದೋ ಅದಕ್ಕಿಂತ ಜಾಸ್ತಿ ಇದಾಯ್ತಾ ಇದೆ, ಚೆನ್ನಾಗೈತೆ. ಭಾಷಣ ಏನೋ ಬೇರೆ ಲುಕ್ಕಲ್ಲಿ ತೋರಿಸ್ತಾ ಇದ್ದಾರೆ. ಬಾಸ್ ಒಂಥರ ಇವಾಗ ಡಿಫ್ರೆಂಟ್ ಲುಕ್ಕಲ್ಲಿ, ಏನಂದರೆ ಅಭಯ್ ನೋಡಿದ್ರಲ್ಲ ಆ ಲುಕ್ಕಲ್ಲಿ ಪುನಃ ರಿಟರ್ನ್ ಇದು ಮಾಡ್ತಾ ಇದ್ದಾರೆ. 2-3 ಶೇಡ್ ಇರ್ಬೋದು ಅನಿಸುತ್ತೆ ಇದರಲ್ಲಿ. ಚೆನ್ನಾಗಿದೆ. ಅಂದರೆ ಯಾವ ಥರ ಹೇಳ್ತವ್ರೆ ಅಂದರೆ, ಹಿಂದೆ ಎಲ್ಲ ತೆಗ್ದಿರೋ ಮೂವಿಗಳಿಗಿಂತ ಈ ಮೂವಿ ಇನ್ನೂ ವಿಭಿನ್ನವಾಗಿದೆ, ಇಲ್ಲಿಂದ ಚಾಪ್ಟರ್ ಬೇರೆ ಅಂತಾರೆ. ನಿಮ್ಗೆ ಏನು ಹೇಳ್ತೀರಾ? ಅದೇ ಸರ್, ಇದು ಇಲ್ಲಿವರೆಗೆ ತೆಗೆದಿರೋ ಮೂವಿ ಬೇರೆ, ಇಲ್ಲಿ ಇದೊಂದು ಈ ಮೂವಿ ಮಾತ್ರ ಭಾರಿ ನೋಡ್ತಿದ್ದಾರೆ ನೀವೇ ಕ್ರೇಜು. ಇದು ಮೂವಿನೋ ಏನೋ ಮಿಲನ ಪ್ರಕಾಶ್ ಅವರು ಏನೋ ಲೆವೆಲ್ ತಂದು ಇದು ಮಾಡಿದ್ದಾರೆ. ನಮ್ಮ ಬಾಸ್ ಈಗ ಹೊರಗಡೆ ಇಲ್ಲ, ಆದರೆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ನಮ್ಮ ದೇವರು ಬೇಗ ಬರಲಿ ಅಂತ. ಅದರದು ನಮ್ಮ ಬಾಸ್ ಮಾತ್ರ ನಾವು ಬಿಟ್ಕೊಡಲ್ಲ, ಸಾಯೋವರೆಗೂ ನಮ್ಮ ಬಾಸ್ ನಾವು ಏನೂ ಇದು ಮಾಡ್ಕೊಳ್ಳಲ್ಲ. ಅವ್ರು ಏನಾರು ಮಾಡಲಿ ಏನಾರು ಇಲ್ಲಿಯಾರೆ ಸಾಯೋವರೆಗೂ ಇಲ್ಲಿರ್ತಾರೆ ಅವರು. ಇಡೀ ವರ್ಲ್ಡಲ್ಲೇ ಒಬ್ಬ ನಟ ಮೂವಿಗೋಸ್ಕರ ಸ್ವಯಂ ಪ್ರೇರಿತವಾಗಿ ಯಾವ ಒಬ್ಬ ನಟನಿಗೂ ಪ್ರಮೋಷನ್ ಮಾಡಿಲ್ಲ, ಮೂವಿದು ಮಾಡಿಲ್ಲ. ಇದೇ ಮೊದಲ ಬಾರಿಗೆ ಅದು ಡಿ ಬಾಸ್ ಮಾಡ್ತಿರೋದು ಅವ್ರ ಅಭಿಮಾನಿಗಳು. ಒಳಗಿದ್ರು ಹೊರಗಿದ್ರು ಇದ್ದಿದ್ದೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಅದೇ ಸರ್, ಹೊರಗೆ ಯಾರು ಇರಲಿ ಒಳಗೆ ಯಾರು ಇರಲಿ ಅವರು. ಆದರೆ ನೀವು ಮೊದಲೇ ಹೇಳಿದ್ನಲ್ಲ, ಅವರು ಇಲ್ಲಿದ್ದಾರೆ, ನಾವು ಅವ್ರನ್ನ ನಾವು ಒಂಥರ ಇದಿರುತ್ತೆ ದೇವ ಥರ ಪೂಜಿಸ್ತಾ ಇದ್ದೀವಿ. ಅವ್ರು ಮಾತಾಡೋ ಸಾಯೋವರೆಗೂ ಬಿಡೋಲ್ಲ ನಾವು. ಅವ್ರು ಏನಾರು ಮಾಡ್ಕೊಳ್ಳಿ, ಏನಾರು ಎಲ್ಲ ಚೆನ್ನಾಗಿರಲಿ, ನಾವು ದೇವ್ರನ್ನ ಪಾಲಿಸ್ತೀವಿ. ಜಲ್ದಿ ನಮ್ಮ ಬಾಸ್ಗೆ ಬೇಗ ರಿಲೀಸ್ ಆಗಿ ಬರಲಿ, ನಾವು ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ನಾವು ಡೆವಿಲ್ ಮೂವಿಗಾದರೂ ಬರ್ತಾರ ಅಂತ ಇದ್ದೋ, ಆದರೆ ಇವಾಗೂ ಇಲ್ಲ. ಬರಲಿ, ಸ್ವಲ್ಪ ಟೈಮ್ ಕೊಡೋಣ, ಅವರು ಬರಲಿ, ಅವರು ಏನೋ ಇದು ಮಾಡ್ಕೊಂಡು ಬರಲಿ ಸ್ವಲ್ಪ. ನೀವು ಯಾವ್ಯಾವ ಥರ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಸರ್, ನಾವು ಇಲ್ಲಿ ಬ್ಯಾನರ್ ಎಲ್ಲ ಕಟ್ಟಿದ್ದೀವಿ, ಫುಲ್ಲು ಹಬ್ಬ ಥರ ಆಚರಿಸ್ತೀವಿ ಸರ್. ಪಟಾಕಿ ಹೊಡೆಯೋದು, ಜಾತ್ರೆ ಒಂಥರ ಪಟಾಕಿ ಹೊಡೆಯೋದು ಎಲ್ಲರಿಂದ ಇಲ್ಲೆಲ್ಲ ಕಟ್ಬಿಟ್ಟು ಇದನ್ನ ಮಾಡೋದು ಎಲ್ಲನೂ ಮಾಡ್ತೀವಿ ಸರ್. ಒಂಥರ ಹಬ್ಬ ಜಾತ್ರೆ ಥರ ಮಾಡ್ತೀವಿ ಸರ್. ನಮ್ಮ ಬಾಸ್ತು ಇದನ್ನ ಮೂವಿನ ಗುಂಡ್ಲುಪೇಟೆ ದಾಸನ ಅಡ್ಡ ಅಂತೀರಂಗಾದ್ರೆ? ದಾಸನ ಅಡ್ಡನೇ ಸರ್, ಡಿ ಬಾಸ್ ಅಡ್ಡ ಅದು. ಗುಂಡ್ಲುಪೇಟೆ, ನಮ್ಮ ಗುಂಡ್ಲುಪೇಟೆಗೆ ಸುಮಾರು ಸಲ ಬಂದಿರ್ತಾರೆ. ಬಂಡೀಪುರ ಅರಣ್ಯಕ್ಕೆಲ್ಲ ಬಂದಿದ್ದಾರೆ ಅವರು, ಅವರೆಲ್ಲ ನೋಡಿದ್ದೀವಿ. ಯಾಕೆ ಇಷ್ಟ ಡಿ ಬಾಸೇ ನಿಮಗೆ? ಸರ್, ನಾವು ಚಿಕ್ಕ ವಯಸ್ಸಿಂದ ಅವ್ರ ಅಭಿಮಾನಿ ಸರ್. ಅವರು ಚಿಕ್ಕ ಗಂಡಿಂದು ನಾವು ಅವ್ರ ಅಭಿಮಾನಿ. ಅವರಂದ್ರೆ ತುಂಬ ಇಷ್ಟ ಸರ್. ಅವರು ಮೂವಿ ಆಗಿರ್ಬೋದು, ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಏನಾದರೂ ಅವರು ಒಂಥರ ನಮ್ಗೆ ಇಂಪ್ರೆಷನ್ ಸರ್. ಅವರು ಎಲ್ಲವೇ ಇದು ಮಾಡ್ತಾರೆ. ಅವರಲ್ಲಿ ಇಷ್ಟವಾದ ಒಂದು ಗುಣ ಅಂದರೆ ಏನು? ಅವ್ರದ್ದು ದಾನ ಧರ್ಮ ಅದು ಮಾಡ್ತಾರಲ್ಲ, ಅದು ತುಂಬ ಇಷ್ಟ ಸರ್. ಆದರೆ ಫುಲ್ ಇಷ್ಟ ಆದ್ದು ಅವ್ರದ್ದು. ಅವ್ರು ಯಾರು ಸಪೋರ್ಟ್ ಇಲ್ಲದೆ ಮೇಲೆ ಬಂದರು, ಮೇಲೆ ಅವರು ಬಂದರು. ಲೈಟ್ ಬಾಯ್ ಆಗಿ ಬಂದರು. ಇಷ್ಟು ಇಲ್ಲಿವರೆಗೂ ಬೆಳೆದಿದ್ದಾರೆ. ಇನ್ನೂ ಬೆಳೆಸ್ತೀವಿ ಅವ್ರನ್ನ. ಅವ್ರು ಬೇಗ ರಿಲೀಸ್ ಆದರೆ ಸಾಕು, ಇನ್ನೂ ಎತ್ತರಕ್ಕೆ ಬೆಳೆಸ್ತೀವಿ ಸರ್ ನಾವು. ರಥದಲ್ಲಿ ದೇವ್ರಿಲ್ಲ ಅಂದ್ರೂ ಪರವಾಗಿಲ್ಲ, ರಥ ಎಳಿತೀವಿ ನಾವು. ಆ ಥರ ಡಿ ಬಾಸ್ ಫ್ಯಾನ್ಸ್ಗಳು ಇರೋದು ಬಾಸ್ಗೆ. ಅದೇ ಈಗ ನೋಡ್ತಿರ್ಬೋದು ನೀವು, ಗುಂಡ್ಲುಪೇಟೆಯಲ್ಲಿ ಈ ಥರ ಕ್ರೇಜ್ ನಡೀತಾ ಇದ್ದೀನಿ. 11ನೇ ತಾರೀಕು ಬಂದರೆ ಯಾವ ಥರ ಕ್ರೇಜ್ ಇರ್ಬೋದು ನೀವೇ ಗೊತ್ತಿಲ್ಲ. ಅದು ಪಕ್ಕ ಒಟ್ಟಿನಲ್ಲಿ ಗುಂಡ್ಲುಪೇಟೆಯಲ್ಲಿ 11ನೇ ತಾರೀಕು ಪಕ್ಕ ಜಾತ್ರೆ ನಡೆಯುತ್ತೆ. ಅದಂತೂ ಪಕ್ಕ ಒಟ್ಟಿನಲ್ಲಿ ನಾವು ಹೇಳೋದಂದರೆ, ಪಕ್ಕ ಡಿ ಬಾಸ್ಗೆ ಫ್ಯಾನ್ಸ್ಗಳು ಹೆಂಗೆ ಅಂದರೆ, ಡಿ ಬಾಸ್ಗೆ ಎದುರು ಬರಬಾರ್ದು, ಡಿ ಫ್ಯಾನ್ಸ್ನ ಎದುರು ಹಾಕಬಾರ್ದು. ಎದುರು ಬಂದರೆ ಭದ್ರವಾಗಿ ರಸ್ತೆನ ಚಿದ್ರ ಆಗೋಗುತ್ತೆ. ಹಂಗೆ ಸರ್ ನಾವು ಡಿ ಬಾಸ್ ಫ್ಯಾನ್ಸ್ಗಳು. ಓಕೆ. ಈಗ ಏನು ಅನಿಸ್ತೈತೆ, ಬಾಸ್ ಹೊರಗಡೆ ಇರಬೇಕಂತ ಅನಿಸ್ತೈತಾ? ಹಿಂಗೆ ಹೌದು ಸರ್. ಈಗ ಅವ್ರು ಇಲ್ಲ ಅಂದ್ರೆ ನೋಡಿ, ಈ ಥರ ಕ್ರೇಜ್ ನಡೀತದೆ. ಅದು ಯಾರಿಗೂ ಈ ಥರ ಕ್ರೇಜ್ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅವರು ಇಲ್ಲವೇ ಇಲ್ಲ ಆ ಥರ. ಇದು ಆದ್ರೂ ಈ ಥರ ಕ್ರೇಜ್ ನಡೀತಾ ಇದೆ ಅಂದರೆ ಲೆವೆಲ್ ತಗೊಳ್ಳಿ, ಅವ್ರಿಗೆ ಯಾವ ಥರ ಲೆವೆಲ್ ಇದೆ ಅಂತ. ಇದು ಸರ್ ಕ್ರೇಜು ಅಂದರೆ, ಈ ಥರ ಕ್ರೇಜು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೂ ಇಲ್ಲವೇ ಇಲ್ಲ ಸರ್. ಆ ಥರ ಕ್ರೇಜ್ ಇದೆ ನಮ್ಮ ಬಾಸ್ಗೆ. ಮತ್ತು ಇದೇ ಫಸ್ಟ್ ಟೈಮು ವಿಜಯಲಕ್ಷ್ಮಿ ಅವರು ಪ್ರಚಾರಕ್ಕೆ ಅಂತ, ಪ್ರಮೋಷನ್ಗೆ ಅಂತ ಹೊರಗೆ ಬಂದಿರೋದು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ಬೇಕಂದರೆ ಅವರು ಎಂತ ಹೇಳೋ ಸರ್, ಅವ್ರಿಗೂ ಇರುತ್ತೆ ಅಭಿಮಾನ. ಅದು ನಮಗೂ ಗೊತ್ತು ಸರ್. ನಾವು ಅವ್ರ ಅತ್ತಿಗೆ ಥರ ಅಂತ ನೋಡ್ತೀವಿ. ಆಮೇಲೆ ನಮ್ಮನ್ನ ಇವರು ಜೈಲಿಗೆ ಹೋಗಿದಾಗ ಕೂಡ ಪಾಪ ದೇವಸ್ಥಾನಕ್ಕೆ ಸುತ್ತಿ ಫುಲ್ಲು ತಿರುಗಾಡಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರಿಗೆಲ್ಲ ಪುನಃ, ಆಮೇಲೆ ನಮ್ಮ ಧನ್ವೀರ್ ಆಗ್ಬೋದು, ಅವರು ನಮ್ಮ ಬಾಸ್ಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೆಲ್ಲ ನಾವು ತುಂಬ ಚಿರಋಣಿಯಾಗಿರ್ತೀವಿ ಸರ್ ನಮ್ಮ ಬಾಸ್ಗೆ. ಅವರು ಹೊರಗಡೆ ಇದ್ದಾಗ ಎಷ್ಟೋ ಜನ ಹೊಸದಾಗಿ ಬಂದಂಥ ನಟರೇ ಇರ್ಬೋದು, ಯಾರೇ ಆಗಿರಲಿ, ಎಲ್ರಿಗೂ ಸಪೋರ್ಟ್ ಮಾಡಿ ನಾನು ಇದ್ದೀನಿ ಅಂತ ಪ್ರಮೋಷನ್ ಮಾಡೋರು, ಎಲ್ಲದಕ್ಕೂ ಹೋಗಿ ಕ್ಲ್ಯಾಪ್ ಎಲ್ಲ ಮಾಡ್ತಿದ್ರು. ಆದರೆ ಈಗ ಆ ಥರ ಮಾಡಿಸ್ಕೊಂಡವರು ಎಲ್ಲ ಬಾಸ್ ಮೂವಿ ರಿಲೀಸ್ ಆಯ್ತೈತೆ, ಜಸ್ಟ್ ಅವ್ರು ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕೊಂಡು ಒಂದು ಪ್ರಮೋಷನ್ ಮಾಡೋದು, ಏನೂ ಮಾಡ್ತಾಯಿಲ್ಲ. ಆ ಕೈಗಳೆಲ್ಲ ಕಾಣ್ತಾ ಇಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದೇ ಈಗ ಅವರು ಇದ್ದಾಗ ಮಾತ್ರ ಅವ್ರ ಜೊತೆಗಿದ್ರು. ಅವರು ಪಾಪ ಎಲ್ಲರೂ ಬಂದರು, ಅವರು ಹೋಗಿ ಪ್ರಮೋಷನ್ ಮಾಡ್ಕೊಡ್ತಿದ್ರು. ಈಗ ಅವರು ಏನೋ ತಪ್ಪು ಮಾಡ್ರು ಅಂತ ಯಾರು ಮಾಡೋದೇ ತಪ್ಪು ಮಾಡಿಲ್ಲ ಸರ್ ಅವರು. ಆಗ ಅದಕ್ಕೆ ಅವರು ಹಿಂದಿದ್ದಾರೆ. ಅವ್ರದ್ದು ಹೋದ್ರೆ ತಲೆ ಕೆಡಿಸ್ಕೊಳ್ಳಲ್ಲ ಸರ್. ಅವ್ರ ಫ್ಯಾನ್ಸ್ಗಳು ಕೋಟ್ಯಾಂತರ ಜನಗಳಿದ್ದಾರೆ, ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರ ಫ್ಯಾನ್ಸೇ ಸಾಕು ಸರ್. ಈಗ ನೋಡ್ತಿದ್ರ ನೀವೇ, ಅದೇ ಸಾಕು ನಮಗೆ. ಓಕೆ. ನಿಮ್ಗೆ ಯಾಕೆ ಇಷ್ಟ ಡಿ ಬಾಸೇ? ಸರ್, ನಮಗೆ ಅಂದರೆ ಒಂದು ಡೈಲಾಗ್ ಕೇಳ್ತಿದ್ರು ಬಾಸು. ಅದೇ ಒಂದು ಕಟೌಟ್ ಹಾಕಿರ್ತಾರೆ, ಅದರಲ್ಲಿ ಲವ್ ನೀವು
ಆ ಕಟೌಟ್ಗೆ ಹಾಳು ಸುರಿಯೋ ಬದಲು ನಾಯಿಗೆ ಹಾಕಿರೋ ಹೊಟ್ಟೆ ತುಂಬ್ತಿದ್ದಾರೋ ಅಂತ ಸರ್ ಹೇಗಿದೆ ನೋಡಿ ಅದು. ಅದಕ್ಕೆ ನಂಗೆ ಫುಲ್ ಅವರು ಇಷ್ಟ ಆಯಿತು ಸರ್. ಒಂಥರ ಇನ್ಸ್ಪಿರೇಷನ್ ಸರ್ ನಂಗೆ ಅವರು ಬಾಸ್. ಇನ್ ಕೇಸ್ ಇನ್ನೊಂದು ಕೆಲವು ತಿಂಗಳು ಒಳಗಡೆ ಡಿ ಬಾಸ್ ಅವರು ರಿಲೀಸ್ ಆದರೆ ಆ ಟೈಮ್ ಹೇಗಿರ್ಬೋದು ಸರ್? ಅದನ್ನೇ ನೀವು ಹೂವೇ ಮಾಡೋಕ್ಕೂ ಆಗಲ್ಲ, ಆ ಥರ ಕ್ರೇಜ್ ನಡೀತಾರೆ. ಏನೇನು ಆಗ್ಬೋದು ಅನ್ಸುತ್ತೆ ಆ ಟೈಮು? ಆ ಟೈಮು ಸರ್ ಏರ್ಗೆ ಏನಾರು ಆಗ್ಬೋದು, ಏಟರ್ಸ್ಗೆ ತಿಕ್ತಲ್ಲಿ ಏನಾರು ಹೊತ್ಕೊ ಹೋಯ್ತಾ ಒಟ್ಟು ನನಗೆ ಗೊತ್ತಿಲ್ಲ. ತಿಕ್ತಲ್ಲಿ ಬೆಂಕಿನಾರು ಹೊತ್ಕೊಬಿಡುತ್ತೆ ಸರ್. ಆಮೇಲೆ ಡೆವಿಲ್ ಫಿಲಮ್ಲಿ ನಮ್ಮ ಗಿಲ್ಲಿ ಬೇರೆ ಬರ್ತಾವ್ರೆ, ಅವ್ರಿಗೆ ಟಾಪ ಇದ್ರಲ್ಲ ಟೆಂಡ್ರಲ್ಲ ಅವ್ರೆ. ಅವ್ರು ಇನ್ನೂ ಫುಲ್ ಕ್ರೇಜ್ ಇರುತ್ತೆ ಬಾಸ್ಗೆ ಅಂತ ಹೇಳ್ತೀನಿ ನಾನು.